ಏನು ಅವ್ನು ತೆಗಿತಾ ಇರೋದು ಸಚಿನ್ ತೆಗಿತಾ ಇರೋದು ನಾನಲ್ಲ. ಯಾರವನು ಬಂದ್ರೆ ಹೋಗ್ತಾನೆ. ಕೂನೂರ್ ಬಂದಿದೀವಿ ಈಗ. ಸೊ ವೇರ್ ಇನ್ ಕೂನೂರ್ ಆಕ್ಚುಲಿ. ಸೊ ಹೇಳದ್ನಲ್ಲ, ಕೂನೂರ್ಗೆ ಹೆವಿ ಮಳೆ ಬಂತು ಮಾತ್ರ. ಆನ್ ದಿ ವೇ ಸಕ್ಕದಾಗಿದೆ ರೂಟ್ ಎಲ್ಲ. ಹೆವಿ ಮಳೆ ಬಂತು ನೋಡಿ ಹೆಂಗಿದೆ ಟಿ ಎಸ್ಟೇಟ್ಸ್ ಹೆಂಗೆ ಚಿಂದೆ ಎಲ್ಲ. ಆಕ್ಚುಲಿ ಕ್ರೌಡ್ ಕಮ್ಮಿ ಗೈಸ್. ಕೂನೂರಿಗೆ ಬನ್ನಿ ನೀವುಗಳು ಆಯ್ತಾ. ಕೂನೂರಿಗೆ ಬನ್ನಿ ಡಾರ್ಲಿಂಗ್ಸ್. ಕೂನೂರ್ ಇಸ್ ಮೋರ್ ಬ್ಯೂಟಿಫುಲ್. ಅಂಡ್ ಇದು ಏಪ್ರಿಲ್ ಅಲ್ಲಿ ಈ ವೆದರ್ ನಂಬ್ತೀರಾ? ನಂಬಲೇಬೇಕು. ದಟ್ಸ್ ದ ಬ್ಯೂಟಿ ಆಫ್ ಕೂನೂರ್ ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ನೀಲ್ಗಿರೀಸ್. ಸಕ್ಕದಾಗ ಕಾಣ್ತಿದೆ ನೋಡಿ. ಇವರಿಬ್ರು ನಮ್ಮ ಮಿಂತಿದ್ರು ಪೋಸ್ ಮಾಡ್ತಾವ್ರೆ. ಆಯ್ತಾ ನಿಮ್ ಫೋಟೋ ಸೆಷನ್? ಇವಾಗ ನಾವು ಆಕ್ಚುಲಿ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಎಂಥದ್ದು ಹಿಲ್ ವ್ಯೂ ಅಲ್ಲ ಸಾರಿ, ರಾಕ್ ವ್ಯೂ ಏನೋ ಈಕೋ ಅಂತ. ಅದು ನೋಡ್ಕೊಂಡು ಆಲ್ಮೋಸ್ಟ್ 12 ಗಂಟೆ ಆಯ್ತು. ಆದ್ರೆ ಮಳೆ ಕಮ್ಮಿ ಇದ್ರೆ ಹೋಗ್ತೀವಿ. ಸಕದಾಗಿದೆ ವೆದರ್ ಮಾತ್ರ. ಸೊ ನಾನು ಆಕ್ಚುಲಿ ಬೈಕ್ ತರಲಿಲ್ಲ ಹೇಳ್ದಂಗೆ, ಕಾರಲ್ಲೇ ಬಂದು ಅಡ್ಜಸ್ಟ್ ಮಾಡ್ಕೊಂಡು ಸಕದಾಗಿದೆ ನೋಡಿ. ಫಾಗ್ ಎಲ್ಲ ಹೆಂಗಿದೆ, ಫಾಗ್ ಅಲ್ಟಿ ಆಗಿದೆ ಅಲ್ಲ. ಸೊ ನನ್ನ ಸಜೆಷನ್ ಏನಂದ್ರೆ ಅವಾಯ್ಡ್ ಊಟಿ, ಪ್ಲಾನ್ ಫಾರ್ ಕೂನೂರ್. ಊಟಿ ಹತ್ರ ಇರಿ ಅಂಡ್ ಲವ್ಡೇಲ್ ಈ ತರ ಜಾಗಗಳಲ್ಲಿರಿ. ಕೂನೂರಲ್ಲೂ ಇರ್ಬೋದು. ತುಂಬಾ ಬಂಗ್ಲೋಸ್ ಇದೆ, ತುಂಬಾ ವಿಲ್ಲಾಸ್ ಇದೆ, ಓಲ್ಡ್ ಹೆರಿಟೇಜ್ ಹೌಸ್ಗಳಿದೆ. ಸಕ್ಕದಂದ್ರೆ ಸಕ್ಕದಾಗಿದೆ ಆಕ್ಚುಲಿ ಅಲ್ಲೂ. ಸೊ ನೀವು ಆಕ್ಚುಲಿ ಆ ಥರ ಪ್ಲಾನ್ ಮಾಡಿ ಕೂನೂರ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಊಟಿ ನೋಡಿಲ್ಲ ಅಂದ್ರೆ ಓಕೆ ನೋಡ್ಬೋದು, ಬಟ್ ಸ್ಟಿಲ್ ಊಟಿ ಇಸ್ ಲೈಕ್ ಟೂ ಮಚ್ ಕ್ರೌಡೆಡ್. ಈಗ ಹಾಳು ಮಾಡ್ಬಿಟ್ಟಿದ್ದಾರೆ. ಈಗೆಲ್ಲ ಒಂದು ರೌಂಡ್ ಫೋಟೋ ಸೆಷನ್ ತಗೊಂಡು ಹೋಗೋಣ, ನಿಮ್ಗೆ ವೆದರ್ ತೋರಿಸೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಇವತ್ತಿನ ಪ್ಲಾನು. ನೋಡ ಇನ್ನೆಲ್ಲೆಲ್ಲ ಹೋಗ್ತೀವಿ. ಐ ವಿಲ್ ಮೇಕ್ ಶೋರ್ ಜಾಗಗಳು ತೋರಿಸ್ತೀನಿ. ಕಂಟಿನ್ಯೂ ಮಾಡೋಣ ಆಯ್ತಾ. ನೋಡಿ ಇನ್ನೂ ಮೇಲಾಗಬೇಕು ನೋಡಿ. ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ಹಿಂಗೆ ಹೋಗ್ತಾ ಇದೀವಿ. ಹೆಂಗಿದೆ ವ್ಯೂ ಪಾಯಿಂಟ್ಗೆ ದಾರಿ? ಸಗದಾಗಿದೆ ಅಲ್ಲ. ಹಾಯ್ ಮಾಡಿ ಮಮ್ಮ. ಮಳೆ ನೆನ್ಸ್ಕೊಂಡು ಹೋಗ್ತಾ ಇದೀವಿ. ಏನೇ ಆದ್ರೂ ಜಾಗ ನೋಡ್ಬೇಕು. ದಟ್ ಈಸ್ ದ ಪಾಯಿಂಟ್. ಅದೇ ಎಂಡ. ಓ ಅಲ್ಲಿ ಅಲ್ಲಮ್ಮ, ಅಲ್ಲಿ ಇಳ್ಕೊಂಬರ್ತೀವಿ ನೋಡೋರಿಬ್ರು. ಅದೇ ಪಾಯಿಂಟ್. ಹಿಂಗೋಗ್ ಅಲ್ಲಿಗೆ ಹೋಗ್ತೀವಿ ಅಷ್ಟೇ. ಇವರಿಬ್ರು ಎಲ್ಲ ಕೀಳೋ ಇದು ಟೀ ಕೀಳಕ್ಕೆ ಏನದ ಟೀ ಕೀಳಕ್ ಕೆಲಸ ಮಾಡಕ್ ಬಂದಿದ್ದಾರೆ. ಏನಾದ್ರು ಬೇಕಾದ್ರೆ ಹೆಲ್ಪ್ ಮಾಡಿ. ಅವರು ದಾವಣಗೆರೆ ಮೋನಿಕಾ, ಇವಳು ಹೊಸಕೆರಳ್ಳಿ ಸಂಗೀತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವತ್ತು ಹೆಲ್ಪ್ ಮಾಡಿ. ಊಟಿಲಿ ಕುನ್ನೂರಲ್ಲಿ ನಿಮ್ಗೆ ಏನಾದ್ರು ಬೇಕಿದ್ರೆ ಇವರಿಬ್ರು ಹೆಲ್ಪ್ ಮಾಡ್ತಾರೆ. ಗೈಸ್ ನೋಡಿ ಅಲ್ಲಿದೆಯಂತೆ ವ್ಯೂ ಪಾಯಿಂಟ್. ಅಷ್ಟು ದೂರ ಮಳೆ, ಸಖತ್ ಮಳೆ ಬರ್ತಿದೆ ಅಂತ. ಇವಾಗ ನಾವು ಮಳೆಲಿ ಹೋಗ್ತಾ ಇಲ್ಲ. ಸೊ ಇಲ್ಲೇ ಫೋಟೋ ತಗೊಂಡು ಹೋಗ್ತಾ ಇದೀವಿ. ಸೊ ಇದು ಎಡ್ಜ್ ರಾಕ್ ವ್ಯೂ ಅಂತ. ನೀವುಗಳು ಬಂದ್ರೆ ಬನ್ನಿ, ಮಳೆ ಇಲ್ಲ ಅಂದ್ರೆ ನಡೀತೀರಾ, ಮಳೆ ಇಲ್ಲ ಅಂದ್ರೆ ಬನ್ನಿ. ಇಟ್ಸ್ ಓಕೆ. ಸಖತ್ತಾಗಿದೆ ನೋಡಿ ವ್ಯೂ ಹೆಂಗಿದೆ ನೋಡಿ. ಇವರಿಬ್ರು ಅವರಿಬ್ರೆ ಟೀ ಕೀಳೋರು ಬಂದ್ರು. ಇವರು ಯಾರು ಸರ್ ನೀವು? ಅವ್ನ್ ಕ್ವಶನ್ ಇರೋದು, ಈ ಮಳೆಯಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಎಲೆ ಯಾಕೆ ದೊಡ್ಡದಿದ್ವಿ ಅಂತೀರಲ್ಲ, ನಿಮ್ಗೆ ಬುದ್ಧಿ ಇದೆಯಾ ಜೀವನದಲ್ಲಿ? ಅಯ್ಯೋ ಅಲ್ಲ ಅದು ಮಳೆ ಅಂತೂ ನಾನ್ ಸ್ಟಾಪ್ ಬರ್ತೈತ್ ನೋಡು. ಚೂರು ಗ್ಯಾಪ್ ಇಲ್ಲ. ಬರ್ರೋ ಕಪಲ್ಸ್, ಬನ್ನಿ ಜನಗಳೇ. ಗೈಸ್ ನೋಡಿ ಬರ್ತಾವ್ರೆ ನಮ್ಮ ಟ್ರಿಪ್ಪಿನ ಕಪಲ್ಸ್ ಇವರು. ದಿ ಗ್ರೇಟ್ ಕಪಲ್ಸ್. ಆಯ್ತು, ಬೇಗ ಮಾಡಿದ್ದಾರೆ. ಮುಗೀತು. ಏನಪ್ಪ ನಿತೇಶ್, ವ್ಯೂ ಪಾಯಿಂಟ್ ಹೆಂಗಿತ್ತು? ವ್ಯೂ ಪಾಯಿಂಟ್ಗೆ ಹೋಗಿಲ್ಲ, ಸಗದಾಗಿದೆ ಅಂತ ಅವನೇ ಸುಳ್ಳು ಹೇಳ್ತಾವ್ರೆ. ವೀಕ್ಷಕರೇ, ಇವನ್ನ ನಂಬೇಡಿ, ಬರೀ ಸುಳ್ಳು ಹೇಳ್ತಾರೆ. ಕೇಟಿ ಹೆಂಗಿತ್ತ ವ್ಯೂ ಪಾಯಿಂಟ್? ಅಷ್ಟೇ ಹೋಗಿತ್ತು ನೋಡಿದ್ರಾ? ಇವ್ ನಿಜ ಹೇಳ್ತಾವನೆ. ಗೈಸ್ ಏನಿಲ್ಲ ಗೈಸ್, ಸಕತ್ತಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ.
ಇದನ್ನೇ ವ್ಯೂ ಪಾಯಿಂಟ್ ಅಂತ ಇಟ್ಬಿಟ್ಟು, ಅಲ್ಲ ಮಗ ವ್ಯೂ ಪಾಯಿಂಟ್ ಅಂತ ಇಟ್ಬಿಟ್ಟು ನಮ್ಗೆ ಅವಮಾನ ಮಾಡೋರು ಮಗ ಅವರು. ನಾವಿಬ್ರೇ ಮಗ ಮಳೇಲಿ ಶೇಡ್ಸ್ ಹಾಕೊಂಡ್ಬಿಡ್ತಿರೋದು. ನೋಡಿ ಗೈಸ್, ಇದೇ ಸ್ವ್ಯಾಗ್ ಗೊತ್ತಾಯ್ತಾ? ಯಾರೇ ಶೇಡ್ಸ್ ಪವರ್ ಗ್ಲಾಸ್ ಅದು ನಂದು ಶೇಡ್ಸ್ ಮಗ. ಶೇಡ್ಸ್ ಹಾಕೊಂಡು ಹೆಂಗೆ ಸ್ವ್ಯಾಗಲ್ಲಿ ಹೋಗ್ತಾ ಇದೀವಿ. ಚಿಂದಿ ಅಲ್ಲ. ಇವಾಗ ನೆಕ್ಸ್ಟ್ ಊಟ ಮಾಡ್ಬಿಟ್ಟು ಮೋಸ್ಟ್ಲಿ ರೂಮ್ಗೆ ಹೋಗ್ಬಿಡ್ತೀವಿ. ಯಾಕಂದ್ರೆ ಹೆವಿ ಮಳೆ, ಎಲ್ಲೂ ನಿಂತು ಏನ್ ಜಾಗ ನೋಡಕ್ಕೂ ಆಗ್ತಾ ಇಲ್ಲ. ಸೊ ಇದು ಸೈ ಮಗ, ಇದು ತೀರ್ಥ ಸೇವನೆ ಅಂತ ಹೇಳ್ಬೇಕು ನೀಟಾಗಿ. ತೀರ್ಥ ಸೇವನೆ, ಪಾನಕ ಕುಡಿಯೋ ಟೈಮ್ ಆಗೈತಂತೆ. ನಾಳೆ ರಾಮನವಮಿ ಗೈಸ್, ಎಲ್ರಿಗೂ ಹ್ಯಾಪಿ ರಾಮನವಮಿ. ಸೊ ನಾವು ಮುಂಚಿತವಾಗಿ ಪಾನಕ ಸ್ಟಾರ್ಟ್ ಮಾಡ್ಬೇಕು. ಕೋಸಂಬರಿ ಗೀಸಂಬರಿ ಎಲ್ಲ ಸ್ಟಾರ್ಟ್ ಮಾಡ್ತಿದೀವಿ. ಎಲ್ರು ಬಂದ್ಬಿಡಿ ಲೌಡೆಲ್ಗೆ. ಏನೋ ಇದು ಕಸ ನೋಡಿ, ಛೀ ಎಷ್ಟು ಗಲೀಜ್ ಮಾಡಿಟ್ಟೆ ನಮ್ ಜನಗಳು ಎಲ್ಲ. ಏನು ವಾವ್ ಬಂದ್ಬಿಡ್ತು ಗೈಸ್. ನೋಡಿ ನಿತೀಶ್ ಹತ್ರ ಏನ್ ಸಿಕ್ತು? ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನಿತೀಶ್ ಕ್ಯಾಪ್ಚರ್ ಆಗಿದೆ. ಏನದು ಹಂಗ್ ಕಿತ್ಬಿಟ್ಟೆ ಎಷ್ಟು ಈಸಿಯಾಗಿ. ಹೇ ಕ್ರೇಜಿ. ನಿತೀಶ್, ಹೇಗಿತ್ತು ನಿನ್ನ ಅನುಭವ ಈ ಕಿತ್ತಾಕಿದ್ದು? ಓ ಹಂಗೆ. ಓಹೋ ಗೈಸ್ ನೋಡಿ, ಇವನೇ ಕೂನೂರ್ ಕ್ವೀನ್ ಇವನೇ. ಪಾಪ ನೋಡಿ ಗೈಸ್, ನಾಯಿ ಸಾಕು ಹೋಗಿತ್ತಲ್ಲ, ನಾಯಿ ತಗೋಬಾರ್ದು ನನ್ ಮಕ್ಳ. ಅವ್ರ ಮನೆಯೊಳಗೆ ಬಿಟ್ಬಿಡ್ಬೋಯ್ತು ನಾವು. ಅದು ಕಚ್ಚೋ ತರನೇ ಇದೆ, ಯಾಕಂದ್ರೆ ಕೋಪ ಬಂದಿದೆ ಅದಕ್ಕೀಗ. ಏನ್ ಮಾಡಕ್ಕಾಗಲ್ಲ. ಓ ನಿತೀಶ್ ಏಯ್, ನೋಡಿ ಇಂಥ ಕಿತ್ತೋಗಿದ್ದ ಜನಗಳಿಗೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹೊಡಿಬೇಕು. ಬುದ್ಧಿ ಇಲ್ದಿರೋ ಜನಗಳು. ನಾನು ಹೆಂಡತಿನ ಕೊಂಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀನಿ. ನಾವು ಹೋಟೆಲ್ ರಾಮಚಂದ್ರ ಬಂದಿದೀವಿ. ಇದು ಕೂನೂರಲ್ಲಿ ಸಖತ್ ಸ್ಪೆಷಲ್ ಹೋಟೆಲ್ ಅಂಡ್ ಸಖತ್ ಫೇಮಸ್ ಹೋಟೆಲ್. ಅದೇ ಹೇಳ್ದೆ ಮಗ, ನಾಚಿಕೆ ಅಂತ ಅವಳಿಗೆ. ಏನೋ ಐಸ್ ಕ್ರೀಮ್ ಇದೆ. ಇಲ್ಲ ನಡಿ ಮೇಲೆ, ಏನಾಗಲ್ಲ ನಡಿ, ಇಟ್ಕೊಂಡು ಬಿಡು. ಹುಷಾರ್. ಗೈಸಲ್ಲಿ ಮತ್ತೆ ನನ್ನ ಮೈಕ್ ವರ್ಕ್ ಆಗಲಿಲ್ಲ. ಸೊ ನಾನಿಲ್ಲಿ ಸೂಪ್ ಕೊಟ್ಟರು, ಸಖತ್ತಾಗಿತ್ತು ಅಂತ ಹೇಳಕ್ಕೆ ಬಂದೆ. ಅಲ್ಟಿಯಾಗಿತ್ತು, ಕಾಂಪ್ಲಿಮೆಂಟ್ರಿ ಸೂಪು. ಚಿಂದಿ ಅಂದರೆ ಚಿಂದಿ ಆಗಿತ್ತು ಮಾತ್ರ. ಆ್ಯಂಡ್ ಊಟ ಅಂತೂ ಭರ್ಜರಿ ಆಗಿತ್ತು, ಕ್ಲಾಸಿ ಊಟ. ಏನು ತೊಗೊಂಡ್ರು ಎಲ್ಲ ಸಖತ್ತಾಗಿತ್ತು. ಸೂಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ವೆಲ್ಲಿಂಗ್ಟನ್ ಪರೋಟ ಅಂತ, ಇಲ್ಲಿ ರಾಮಚಂದ್ರ ಹೋಟೆಲ್ ಫೇಮಸ್ಸು. ಆ್ಯಂಡ್ ಅದು ಗಾರ್ಲಿಕ್ ಚಿಕನು ಆ್ಯಂಡ್ ಪರೋಟ ಆರ್ಡ್ರ್ ಮಾಡಿದ್ವಿ, ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಒಂದೊಂದು ಅಲ್ಟಿ ಅಂದರೆ ಸಖತ್ ಟೇಸ್ಟು. ಕೇರಳ ಪರೋಟ ಗ್ರೇವಿ, ಅವರು ಎಗ್ ಗ್ರೇವಿ ತೊಗೊಂಡ್ರು, ಎಗ್ ಮತ್ತು ವೆಜ್. ನಿತೀಶ್ ಮತ್ತು ನಮ್ಮ ಹೆಂಡ್ತಿದ್ರು, ಅವರೆಲ್ಲ ವೆಜ್ ತಿಂತಾಯಿದ್ರು. ಸೊ ನಾವು ವೆಲ್ಲಿಂಗ್ಟನ್ ಪರೋಟ ತೊಗೊಂಡು, ಏನು ಸ್ಟಫಿಂಗ್ ಇತ್ತು ಒಳಗಡೆ ಅಂದರೆ ಅಬ್ಬಾ ಸಖತ್ ಸ್ಟಫಿಂಗ್ ಇತ್ತು. ನೀವುಗಳು ಬಂದರೆ ಟ್ರೈ ಮಾಡಬೇಕು. ಆಮೇಲೆ ಗಾರ್ಲಿಕ್ ಚಿಕನ್, ದಟ್ ವಾಸ್ ಆಲ್ಸೋ ಟೂ ನೈಸ್. ಆ್ಯಂಡ್ ಇವರು ವೆಜ್ ತಿಂತವಳೋದಕ್ಕೆ ಹೆಂಗೆ ಮೂತಿ ಮಾಡ್ಕೊತಾವಳೆ ಗುಲ್ಡು. ಸೊ ನಾವು ಹುಡುಗರು ಅಂತ ನೋಡಿ ಸುಡ್ತೈತೆ ಸಚಿನ್ ಕೈ, ಗಡ ಅಂತ ನಡುಗ್ತಾ ಇದೆ ಅವನ ಕೈ, ಏನು ಮಾಡೋದು. ಸೊ ಹಾಗೆ ಟೇಸ್ಟ್ ಎಲ್ಲ ಅದ್ಭುತವಾಗಿತ್ತು. ಸೊ ನೀವು ಕೂನೂರಲ್ಲಿದ್ದರೆ ದಯವಿಟ್ಟು ಈ ಹೋಟ್ಲಿಗೆ ಮಿಸ್ ಮಾಡದೆ ಹೋಗಿ. ನಾನಂತೂ ನೆಕ್ಸ್ಟ್ ಟೈಮ್ ಹೋದಾಗೆಲ್ಲ ಇದೇ ಹೋಟ್ಲಿಗೆ ಹೋಗೋದು ಗುರು, ಸಾಕತ್ತಾಗಿತ್ತು ಫುಡ್ ಮಾತ್ರ. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ ಇನ್ನು. ಸೊ ಸ್ಟೇಯಿಂದ ಆಲ್ಮೋಸ್ಟ್ 9:20 ನಾವು ಅಂದ್ಕೊಂಡಂಗೆ ಆನ್ ಟೈಮ್ ಹೊರಡ್ತಾ ಇದ್ದೀವಿ ಫಸ್ಟ್ ಟೈಮ್. ಸೊ ನೆನ್ನೆಲ್ಲ ಬಂದು ಚಿಲ್ ಮಾಡಿ ರೆಸ್ಟ್ ಮಾಡಿ ಆರಾಮಾಗಿ ಬೇಗನೆ ಮಲ್ಕೊಂಡ್ವಿ ಆ್ಯಕ್ಚುಲಿ, ಮತ್ತೆ ಇವತ್ತು ರೈಡ್ ಮಾಡಬೇಕಲ್ಲ ಅಂತ. ಸೊ ಇವತ್ತು ಆನ್ ದಿ ವೇ ಒಂದಷ್ಟು 1 ಇಲ್ಲ 2 ಜಾಗ ಅಷ್ಟೇ ನೋಡ್ಕೊಂಡು ಹೊರಟ್ಬಿಡ್ತೀವಿ. ಟ್ರಾಫಿಕ್ ಇರುತ್ತೆ. ಇವತ್ತೇನೆ ಇಲ್ಲಿ ಊಟಿಲಿ CM ಬರ್ತೀಯಾರಂತೆ. ಸೊ ಅದಕ್ಕೋಸ್ಕರ ಮತ್ತೆ ಟ್ರಾಫಿಕ್ ಆಗುತ್ತೆ ಅಂತ ಆ್ಯಕ್ಚುಲಿ ಬೇಗ ಹೊಡ್ತಾ ಇರೋದಿಲ್ಲ. ನಾವು ಯಾರು ಬೇಗ ಹೊಡಲ್ಲ, 11 ಗಂಟೆ ಮೇಲೆ ಹೊಡ್ತಾ ಇದ್ವಿ. ಬಿಕಾಸ್ ಮತ್ತೆ ಟ್ರಾಫಿಕ್ ಆಗುತ್ತೆ ಅಂತೆಲ್ಲ ನೋಡಿಕೊಂಡು ಇಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ. ಬೇಬಿ ಇರೋ ಫೋಟೋ ತೆಗ್ಸ್ಕೊಂಬೋಣ, ಹಂಗೆ ತೆಗ್ಸ್ಕೊತೀಯಾ? ಸೊ ಎಲ್ಲ ಇವಾಗ ಹೊರಡ್ತಾ ಇದ್ದೀವಿ. ಸೊ ಸ್ಟೇ ಎಲ್ಲ ಚೆನ್ನಾಗಿತ್ತು. ಇನ್ನೂ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿ ಮಾಡ್ತಾನಂತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೊರಡುವ. ಹೆಂಗಿತ್ತು ಮಮ್ಮು? ಹೌ ವಾಸ್ ಯುವರ್ ಅನುಭವ ವಿತ್ ದ ಸ್ಟೇ? ಹೆಂಗಿತ್ತು? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಓಕೆ, ಸೂಪರ್. ನವೀನ್, ಹೌ ವಾಸ್ ದ ಸ್ಟೇ? Very good, wonderful and amazing. ಸೂಪರ್, ಎಂಜಾಯ್ ಮಾಡ್ದಾ? ಸೂಪರ್. Very good view from our stay. That's the most important. one of ಬೇಡ the ಬೇಡ, beautiful thing. ಎಷ್ಟು ಬಿಡಿ, ಬೆಸ್ಟ್ ಥಿಂಗ್ ಅಲ್ಲ. ಏನಪ್ಪ ನಿತೀಶ್, ಹೆಂಗಿತ್ತು? Yes, it was awesome. ಎಂಜಾಯ್ ಮಾಡ್ದಾ 2 days? England ಮೋನಿಕಾ ಹೇಗಿತ್ತು? ಎಂಜಾಯ್ ಮಾಡ್ದಾ? ಏನ್ ಮಾಡ್ದಾ? ಹೆಂಗಿತ್ತು ಮಗ? ಚೆನ್ನಾಗಿದೆ.
ಸೂಪರಾ ಎಂಜಾಯ್ ಮಾಡೋದು. ಹೀಟರ್ ಗೀಟರ್ ಎಲ್ಲ ಕೊಟ್ಟಿದ್ರೆ ಅವ್ನು ಹೇಳ್ದ ನೆಕ್ಸ್ಟ್ ಟೈಮ್ ಬರೋಷ್ಟು ಏನೋ ಚೇಂಜ್ ಮಾಡ್ತಾನಂತ ಫುಲ್ ಎಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಯಾ ಚೆನ್ನಾಗಿತ್ತು. ಈಗ ಹೊರಟ್ವಿ. ಈಗ CM ಬರ್ತೀನಂತೆ. CM ನ ದಾಟ್ಕೊಂಡು ಹೋಗ್ಬೇಕು ನಾವು ಇವಾಗ. ಹೊರಡುವ, ಲೆಟ್ಸ್ ಗೋ. ಬೇಡ ಮಗ, ಕೆಳಗೆ ಇಟ್ಕೊಂಬೇಡ ನೀನು ಮೇಲಿರ್ಬೇಕು. ಎಸ್ ನೋಡಿ ನಮ್ಮ ಕರಾಟೆ ಮಾಸ್ಟರ್ ಆಯ್ತಾ. ನಿಮ್ಗೆ ಯಾರಿಗಾದ್ರೂ ನಿಮ್ಮ ಮಕ್ಕಳನ್ನೆಲ್ಲ ಕರಾಟೆಗೆ ಸೇರಿಸ್ಬೇಕಂದ್ರೆ ನಮ್ಮ ಹುಡುಗನ ಹತ್ರ ಸೇರಿಸಿ. ಚಾಮರಾಜಪೇಟೆ ಸರೌಂಡಿಂಗ್ಸ್, ಇಂದಿರಾನಗರ್. ಸರ್ ಎನ್ನ ಇರಕ್ಕೆ ಸಾರಿ ಗೈಸ್ ಇಂಟರಪ್ಷನ್ ಆಯ್ತು. ಎಲ್ಲಿ ಮಗ? ಇಂದಿರಾನಗರ್, ಶಾಂತಿನಗರ್, ಚಾಮರಾಜಪೇಟೆ. ಸೊ ಪಾರ್ಕ್ ವೆಸ್ಟ್ ಇಲ್ಲೆಲ್ಲರೂ ಬೇಕಾದ್ರೂ ನಮ್ಮ ಹುಡುಗನ ಕಾಂಟ್ಯಾಕ್ಟ್ ಮಾಡಿ. ಸೊ ಪಿಂಗ್ ಮಾಡಿ, ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ. ಫುಲ್ ಹೆವಿ ಕರಾಟೆ ಮಾಸ್ಟ್ರು, ಚೆನ್ನಾಗಿ ಹೇಳ್ಕೊಡ್ತಾನೆ. ಸೊ ನೀವು ರೋಲ್ ಆಗ್ಬೋದು, ನಿಮ್ಮ ಮಕ್ಕಳಿಗೆ ರೋಲ್ ಮಾಡಿಸಿ. ಸೊ ಡಿಸಿಪ್ಲಿನ್ ಎಲ್ಲ ಕಲಿತಾರೆ ನಿಮ್ಮ ಮಕ್ಕಳು. ಎಸ್, ಇವಾಗ ನಾವು ಆಕ್ಚುಲಿ ಯಾವುದೋ ಲಕ್ಷ್ಮೀ ವಿಲ್ಲಾ ಕೆಫೆಗೆ ಬಂದಿದ್ದೀವಿ. ನೀಲಂ. ಸೊ ಚೆನ್ನಾಗಿದ್ರೆ ಊಟಿಲಿ ಹೇಳ್ತೀವಿ. A to B ಎಲ್ಲ ಇದೆ. ರೆಕಮೆಂಡ್ ಮಾಡಿದ್ದು, ನಮ್ಮ ಸ್ಟೇ ಅವ್ರು ರೆಕಮೆಂಡ್ ಮಾಡಿದ್ದು. ಸೊ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿದೆ. ಹೋಟೆಲ್ ಕುತ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿದೆ. ಸೊ ತಿನ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ ಮಿಕ್ಕಿದ್ದು. ಎಸ್, ಇನ್ನು ನಮ್ಮ ಕಾರಿನ ಜನಗಳು ಇನ್ನೂ ಬಂದಿಲ್ಲ. ಇಲ್ಲಿ ರೌಂಡ್ ಓಡಿಸ್ತವ್ರೆ. ನಾವಿಲ್ಲಿ ಮೆದುವಡ ತೊಗೊಂಡ್ವಿ, ಸಾಂಬಾರ್ ಡಿಪ್ಪು, ಆಮೇಲೆ ಪೊಂಗಲ್ಲು, ದೋಸೆ ಎಲ್ಲ ತೊಗೊಂಡ್ವಿ. ಪೊಂಗಲ್ ತುಂಬ ಚೆನ್ನಾಗಿತ್ತು, ವಡೆ ಚೆನ್ನಾಗಿತ್ತು, ದೋಸೆ ಓಕೆ ಆಗಿತ್ತು. ನಮಗೇನಂತ ವಾವ್ ಅನ್ನಿಸ್ಲಿಲ್ಲ. ಬಟ್ ಯಾ, ಡೀಸೆಂಟ್ ಪ್ಲೇಸ್, ಫ್ಯಾಮಿಲಿಗೆ ಬರ್ಬೋದು. ಟೇಸ್ಟ್ ಈಸ್ ಓಕೆ. ವಡೆ ಮತ್ತು ಪೊಂಗಲ್ ಸೂಪರಾಗಿತ್ತು. ಸೊ ಇವ್ರುಗಳೆಲ್ಲ ಇವಾಗ ಬಂದರು, ಅಲ್ಲಾಡಿಸ್ಕೊಂಡು ರೋಡೆಲ್ಲ ಊರಾರ ಸುತ್ತಾಡಿಕೊಂಡು. ನಾವು ಅಷ್ಟರಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ವಿ. ಸಾರಿ ಗೈಸ್, ನಂದು ಮೈಕು ಸರಿ ಮಾಡ್ಕೊಳ್ದೆ ಗುಲ್ಡು ಥರ ಮಾತಾಡ್ಕೊಂಡು ಹೋಗಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು ಲಾಗ್ಸ್ ಎಷ್ಟೊಂದು, ಬಟ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅಯ್ಯೋ, ಒಳ್ಳೆ ಮಜಾ ಆಯಿತು. ನವೀನ್ ಅಂತೂ ಸಖತ್ತಾಗಿ ಮಾತಾಡಿದ್ದ, ಎಲ್ಲ ಮಿಸ್ ಆಯಿತು. ಮೈ ಬ್ಯಾಡ್, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮಿಂದ ಐಲ್ ಬಿ ಮೋರ್ ಕೇರ್ಫುಲ್. ಸೊ ನಾವು ಆ್ಯಕ್ಚುಲಿ ಪ್ಯಾಕರ ಫಾಲ್ಸ್ ವಾಸ್ ಅವರ್ ಲಾಸ್ಟ್ ಸ್ಟಾಪ್. ಪ್ಯಾಕರ ಫಾಲ್ಸಿಗೆ ಬಂದ್ವಿ. ನೀರಂತೂ ಏನೂ ಇರಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಸೊ ಸ್ವಲ್ಪ ನೋಡಿಕೊಂಡು ಎಲ್ಲ ಹಂಗೆ ಹೊರಟ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ. ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು, ಹೊರಡೋದಿನಲ್ಲ. ಸೊ ಎಲ್ಲ ಟಯರ್ಡ್ ಆಗಿದ್ರು. ಸೊ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ಮಾತಾಡಿಕೊಂಡು ಎಲ್ಲ ಹೊರಟ್ವಿ. ಸೊ ಪ್ಯಾಕರ ವಾಟರ್ ಫಾಲ್ಸ್ ವಾಸ್ ಅವರ್ ಲಾಸ್ಟ್ ಸ್ಟಾಪ್. ಅದು ಬಿಟ್ಟು ನೆಕ್ಸ್ಟ್ ಡೈರೆಕ್ಟು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ನಮ್ಮ ಟ್ರಿಪ್ಪು ಇವಾಗ ಕೊನೆಯ ಹಂತಕ್ಕೆ ಬಂದಿದೆ. ತುಂಬ ಬೇಜಾರಾಗ್ತಿದೆ. ಮತ್ತೆ ನಾಳೆಯಿಂದ ಅದೇ ರೊಟೀನ್, ಅದೇ ಕೆಲಸ. ಸೊ 2 ದಿನ 3 ದಿನ ಅದೇ ಮುಖಗಳು. 3 ದಿನ ಕ್ಲಾಸ್ ಆಗಿತ್ತು, ಸಖತ್ ಮಜಾ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವೆದರ್ ವಾಸ್ ಅಲ್ಟಿಮೇಟ್. ಈ ಸಮ್ಮರಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಡ್ರೈವ್ ವಾಸ್ ಕ್ರೇಜಿ. ಡ್ರೈವು ಇವ್ರದ್ದು, ರೈಡ್ ನಮ್ಮದು. ಸೊ ಎಲ್ಲ ಸಕಲಾಗಿತ್ತು, ಕ್ರೇಜಿ ಆಗಿತ್ತು. ನಿತೀಶ್, ನೀನು ಅದೇ ಹೇಳ್ದ, ಈಗ ನಿತೀಶ್ ಅಂತ ಹೇಳ್ದ, ಅದು ಸಕಲಾಗಿತ್ತು. ನಮ್ಮ ನಿತೀಶ್ ಪಾಪ ಫಸ್ಟ್ ಟೈಮು ಡ್ರೈವ್ ಮಾಡಿದ್ರೆ ಇಲ್ಲಿ ದೂರ. ಸೊ ನೈಟಲ್ಲೆಲ್ಲ ಫುಲ್ಲು ಎಲ್ರಿಗೂ ಬೈಕ್ ಬರ್ಸಿ ಕರ್ಕೊಂಡ್ಬಂದಿದ್ದಾನೆ. ಬಟ್ ಕರ್ಕೊಂಡ್ಬಂದಿದ್ದಾನೆ ನಮ್ಮ ಮೆಟ್ಟಿದ್ರೆ ಬೈಕ್ ಬರ್ಸಿ ಕರ್ಕೊಂಡ್ಬಂದಿದ್ದಾನೆ. ಸೊ ಯಾ, ಇಟ್ ವಾಸ್ ಫನ್. ಸೊ ಒಂದು ಬೇಜಾನ್ ಕಡೆ ಸ್ಟಾಪ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಈ ರೈಡಲ್ಲಿ ಕಮ್ಮಿ ಪ್ಲೇಸಸ್ ಹೋಗಿದ್ದು ಆ್ಯಕ್ಚುಲಿ. ಬಟ್ ರೈಡ್ ವಾಸ್ ಮೆಮೊರಬಲ್. ಸೊ ನನ್ನ ಫಸ್ಟ್ ಲಾಂಗ್ ರೈಡ್, 2 days ಹೋಗಿರೋದು. ಇವರಿಬ್ಬರದು ಮುಂಚೆನೇ ಆಗಿದೆ. ಸೊ ನಿತೀಶ್ದು ಫಸ್ಟ್ ಲಾಂಗ್ ಡ್ರೈವ್. ಸೊ ಯಾ, ಇಟ್ ವಾಸ್ ಫನ್. ಸೊ ಇವಾಗ ಊಟಕ್ಕೆ ನಿಲ್ಲಿಸಿದ್ದೀವಿ. ಒನ್ ಲಾಸ್ಟ್ ಸ್ಟಾಪ್ ಬಿಫೋರ್ ವಿ ಆಲ್ ಸೇ ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ಈಗ ಎಲ್ಲರನ್ನು ಕೇಳೋಣ ಹೆಂಗಿತ್ತು ಅಂತ. ಮಗ ಹೆಂಗಿತ್ತು ಮಗ? ಸೂಪರ್ ಆಗಿತ್ತಾ? ಬ್ಯಾಕೆಲ್ಲ ನೋವ್ತಾ ಇದೆಯಾ? ಎಂಥದ್ದು ಇಲ್ಲ, ಫುಲ್ ಚಿಲ್. ಓಕೆ ಮಗ, ಚೆನ್ನಾಗಿತ್ತಲ್ಲ. ಸೊ ಬಾಯ್ ಹೇಳ್ಬಿಡು ಎಲ್ರಿಗೂ. ಬಾಯ್. ಮಲಗಬೇಕು. ಏನು ಕೇಳಬೇಡಿ, ಬಾಯಲ್ಲಿ ಹೇಳಿ. ಬಾಯ್ ಗಾಯ್ಸ್. ಓಕೆ ಗೈಸ್, ಗುಡ್ ನೈಟ್, ಬಾಯ್. ಎಲ್ಲ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಹಂಗೆ ಲವ್ ತೋರಿಸ್ತಾ ಇರಿ. ಸೊ ಇನ್ನು ಹಂಗೆ ಇಂಪ್ರೂವ್ ಆಗ್ತೀನಿ, ಇನ್ನು ಜಾಸ್ತಿ ಇಂಪ್ರೂವ್. ಯು ಟೇಕ್ ಕೇರ್, ಬಾಯ್. ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರಿ. ಬಾಯ್.